ಬಳಿ ಕಣ್ಣು ಪೆಕ್ಕೆ 12ರಲ್ಲಿ ಚತುಷ್ಕದ ದಮ್ಮಜಾನದೋ ಸುಳಿ ಸುಳಿದಾಡಿ ಕೂಡೆ ಗುರು ಪಂಚಕಧೋ ಪೊಳೆದಾಡಿ ಚಿತ್ರದಗ್ಗಳ ಅಡಂಗಿಸೊತ್ತೊಡನೆ ತನ್ನಯ ದೇಹದೊಳಾತ್ಮನಲಿ ನಿಂಧಳ ಲಡಿದಿರ್ದವಂ ತವ ಕೃಪಾತ್ಮಾನಲ ಅಪರಾಜಿತೇಶ್ವರ ಹಿಂದಿನ ಅಪರಾಜಿತ ಶತಕದಲ್ಲಿ ದ್ವಾದಶಾನುಪ್ರೇಕ್ಷೆಗಳ ಬಗ್ಗೆ ತಿಳಿ ಹೇಳಿದ್ದೆ. ಅದನ್ನೇ ಮುಂದುವರಿಸುತ್ತಿದ್ದೇನೆ. ದ್ವಾದಶಾನುಪ್ರೇಕ್ಷೆಗಳನ್ನು ಮತ್ತೆ ಮತ್ತೆ ಪರಿಭಾವಿಸಿ 4 ಧರ್ಮಧ್ಯಾನಗಳಲ್ಲಿ ಅತ್ತ ಇತ್ತ ಸಂಚರಿಸಬೇಕು. ಪಂಚಪರಮೇಷ್ಠಿಗಳನ್ನು ನಿರಂತರ ನೆನೆಯುತ್ತಿರಬೇಕು. ಮನಸ್ಸಿನ ಕಪಿಚೇಷ್ಟೆಯನ್ನು ಅಡಗಿಸಿಕೊಳ್ಳಬೇಕು. ತನ್ನ ದೇಹದಲ್ಲಿರುವ ಆತ್ಮನಲ್ಲಿ ಸ್ಥಿರನಾಗಬೇಕು. ಇವನ್ನೆಲ್ಲ ಸಾಧಿಸಿದವನು ದೈವ ಕೃಪೆಗೆ ಪಾತ್ರನಾಗುವನು. ಸಂಯುಕ್ತ ಧರ್ಮ ಬಂಧುಗಳೇ, ನಾವೆಲ್ಲ ಮಾನವ ಕೃಪೆಗೆ ಪಾತ್ರರಾದರೆ ಸಾಕು ಎಂದುಕೊಂಡಿದ್ದೇವೆ. ಇದು ತಪ್ಪು. ನಾವು ಯಾವಾಗಲೂ ಕೂಡ ದೈವ ಕೃಪೆ, ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್. ಮಾನವ ಕೃಪೆ ಅದು ಕ್ಷಣಿಕವಾದಂಥ ಕೃಪೆ, ಅದೊಂದು ಸ್ವಾರ್ಥದ ಕೃಪೆ ಇದು. ಆದರೆ ದೈವ ಕೃಪೆ ಹಾಗಿಲ್ಲ. ಅದಕ್ಕೆ ಪೂರ್ವಾರ್ಜಿತವಾದಂಥ ಪುಣ್ಯಲಬ್ಧಿ ಪ್ರಾಪ್ತಿಯಾಗ್ತಕ್ಕಂಥದ್ದು. ಆದ್ದರಿಂದ ಆತ್ಮನಲ್ಲಿ ಸ್ಥಿರನಾಗುತ್ತಾ ನಾವು ಆ ದೈವ ಕೃಪೆಗೆ ಪಾತ್ರರಾಗುವ ಸಿಂಚನತೆಗೆ ಭಾಜನಾಗಬೇಕು. ನಮಸ್ಕಾರ. ನಾಳೆ ಭೇಟಿಯಾಗೋಣ.